Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನನ್ನ ಮೈದನ ಎಂಗೇಜ್ಮೆಂಟ್ ವ್ಲಾಗ್ ಆಗಿತ್ತು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಮೋಟಿವೇಟ್ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೆ ಆಗಲಿ ಅಥವಾ ಬೇರೆ ಏನಾದರೂ ನಿಮಗೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ನಿಮ್ಮ ಮುಂದೆ ನಾವು ಸ್ವಲ್ಪ ತೋರಿಸ್ಕೊಡ್ತೀವಿ. ಜಾಸ್ತಿ ಏನು ತೋರ್ಸೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ ಹಂಗೆ ಮಾಡೋದು. ಸೊ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ. ಬರೀ ಸುಖವನ್ನು ನೋಡ್ತಾರಲ್ಲ. ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡ್ತಾ ಇರ್ತೀರಾ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತೆಲ್ಲ. ಹೌದು, ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಅದನ್ನು ದಾಟ್ಕೊಂಡು ಹೋಗೋದೇನೇ ಜೀವನ. ಸೊ ಇದು ಸ್ಟಾರ್ಟಿಂಗಲ್ಲೇ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀರಾ. ಏನಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಮನೇಲಿ ಯಾರೂ ಇರಲಿಲ್ಲ. ಇವಾಗ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಲೈಕ್ ಇದು ಅಡುಗೆ ಮಾಡಬೇಕು. ಚಿಕನ್ ತೊಗೊಂಡು ಬಂದಿದ್ದೆ ಬರ್ತಾ 1/2 kg. ಒಂದು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ರಸಮ್ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡಿಗೆ ಅಷ್ಟೇನೆ. ಸೊ ಈ ಪೂರ್ತಿ ವ್ಲಾಗ್ ಇವತ್ತಿನ ನೈಟಿದು ಏನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಅಷ್ಟೇ. ಜಸ್ಟ್ ವ್ಲಾಗಲ್ಲಿ ನಾನೇ ಕಾಣಿಸ್ಕೊಡ್ತೀನಿ. ಬೋರ್ ಆದರೆ ಡಿಸ್ಲೈಕ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ಇವಾಗ ನಾನು ಬೇಳೆ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಅಷ್ಟೇ, ಇಬ್ಬರಿಗೆ ಮಾಡ್ತಾ ಇರೋದು. ಆ್ಯಂಡ್ 1 ಟೊಮೆಟೊ, 4 ಹಸಿಮೆಣ್ಸಿನ್ಕಾಯಿ. ಸೊ ಇವಾಗ ಫಸ್ಟು ಬೇಳೆ ರಸಗೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು, ನಾರ್ಮಲ್ ನೀವು ರಸಮ್ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನು ಸಿಂಪಲಾಗಿ ಮಾಡ್ತೀನಿ. ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಈ ಕಪ್ಪಲ್ಲಿ 1 ಕಪ್ ಬೇಳೆ ಹಾಕೋತಾ ಇದ್ದೀನಿ. ಈ ಬೇಳೆನ ಫಸ್ಟು ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ ಬನ್ನಿ. ಇವಾಗ ಬೇಳೆ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ನಾವು ಮನೇಲಿ ಮಾಡಿದ್ರೆ ಅಲ್ವಾ ಗೈಸ್, ಸೊ ಕೈಯೆಲ್ಲ ತೊಳೆದಿರ್ತೀವಿ, ಹಂಗಾಗಿ ಕೈಯಲ್ಲೇ ಹಾಕ್ತಿದ್ದೀನಿ. ನಾನೇನು ಸ್ಪೂನೆಲ್ಲ ಯೂಸ್ ಮಾಡ್ಕೊಂಡು ಮಾಡಬೇಕು ಅದೆಲ್ಲ ಏನಿಲ್ಲ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಲೈಕ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೋಡಿಕೊಂಡು ನೀರು ಹಾಕ್ಬಿಟ್ಟು ಫಸ್ಟು ನಾವು ಬೇಯಿಸ್ಕೊತೀವಿ. ಇದಕ್ಕೆ ಬೇಳೆ ರಸಕ್ಕೆ ಏನು ನಾನು ಸಾಂಬಾರು ಪುಡಿ ಅಥವಾ ಅದೇನು ಇನ್ನೂ ಏನೇನೋ ಹಾಕ್ತಾರೆ, ಅದೆಲ್ಲ ನಾನೇನು ಹಾಕಲ್ಲ. ಅದು ಬೇಳೆ ಸಾಂಬಾರು ಆಗಿಬಿಡುತ್ತೆ. ಬೇಳೆ ರಸಕ್ಕೆ ಬರೀ ಬೇಳೆ ಹಾಕಿ ಕೂಗಿಸ್ಕೊಂಡು ಅದಾದಮೇಲೆ ಒಗ್ಗರಣೆ ಹಾಕ್ತೀನಿ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ನಾನು ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಕೂಗಾದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನಾನು ಇವಾಗ ರೈಸ್ಗೆ ಮತ್ತು ಸಾಂಬಾರಿಗೆ 2 ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಕಬಾಬು ಕಲಸಿಟ್ಬಿಟ್ರೆ ರೈಸು ಅನ್ನ ಆಗೋಷ್ಟರಲ್ಲಿ ಕಬಾಬು ಮ್ಯಾರಿನೇಟ್ ಆಗಿರುತ್ತೆ. ಅದಾದಮೇಲೆ ಬೇಕಾದ್ರೆ ಇದು ಮಾಡ್ಕೋಬೋದು, ಎಣ್ಣೆಗೆ ಹಾಕಿ ಕರ್ಕೋಬೋದು. ಸೊ ಇಲ್ಲೇ 2 ಕುಕ್ಕರಲ್ಲೂ ಒಟ್ಟಿಗೆ ಒಂದು ಸಾಂಬಾರು, ಇದು ರೈಸ್ಗೆ ಇಟ್ಟಿದ್ದೀನಿ. ಬನ್ನಿ ಇವಾಗ ನಾನು ಕಬಾಬ್ ಹೆಂಗೆ ಮಾಡ್ತೀನಿ. ಇದು ಸೊ ಒಂಥರ ಡಿಫ್ರೆಂಟಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಕಬಾಬ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇವಾಗ ಚಿಕನ್ನ ವಾಶ್ ಮಾಡಿಕೊಂಡು ಇಟ್ಟಿದ್ದೀನಿ. ಇದಕ್ಕೆ ನಾವು ಏನೇನು ಹಾಕ್ತೀನಿ ಅಂತಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಪೌಡರ್, ಕಬಾಬ್ ಪೌಡರು, ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಅದಾದಮೇಲೆ ಎಣ್ಣೆಗೆ ಹಾಕಿ ಕರೆದ್ಬಿಟ್ಟು ಚೆನ್ನಾಗಿ ತಿನ್ನೋದು. ಸೊ ಚೆನ್ನಾಗಿ ಬರುತ್ತೆ ಟೇಸ್ಟು. ಕಾರ್ನ್ಫ್ಲೋರ್ ಹಾಕೋದು ಮತ್ತು ರೈಸ್ ಫ್ಲೋರ್ ಮೀನ್ಸ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಆಲ್ರೆಡಿ ಅನ್ನ ಆಗಿದೆ, ಸಾಂಬಾರು ಒಂದು ಕೂಗೋದಿದೆ, ಅದಾದಮೇಲೆ ಒಗ್ಗರಣೆ ಹಾಕೋದು. ಈಗ ಸಾಂಬಾರು ಕೂಗ್ತಿದೆ ಗೈಸ್, ಫಿನಿಶ್ ಅಷ್ಟೇ. ಒಂದು 1/2 ಅವರಲ್ಲಿ ಅಡುಗೆನೇ ಮುಗ್ದೋಗ್ಬಿಡುತ್ತೆ. ಸೊ ಇವಾಗ ಕಬಾಬು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ನಿಮಗೆ ಹೇಳೋದು ಮರ್ತೋದೆ ಗೈಸ್, ಒಂದು ಮೊಟ್ಟೆನೂ ಕೂಡ ಹಾಕ್ತೀವಿ. ಮೊಟ್ಟೆ ಕಂಪಲ್ಸರಿ ಎಲ್ಲ ಹಾಕ್ತಾರೆ, ಬಟ್ ನಾನು ನಿಮ್ಗೆ ಹೇಳೋದು ಮರ್ತೋಗಿದೆ ಅಂತ ಅಂದ್ಬಿಟ್ಟು ಇವಾಗ ಒಂದೇ ಇಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ 5 ನಿಮಿಷ ಮುಚ್ಚಿ ಸೈಡಿಗೆ ಇಟ್ಬಿಟ್ಟು, ಹಿಂಗೆ ಅನ್ನನೂ ಆಗಿದೆ ಮತ್ತು ಇದು ಸಾಂಬಾರು ಕೂಡ ಆಗಿದೆ. ಒಗ್ಗರಣೆ ಒಂದು ಹಾಕಬೇಕು. ಸ್ವಲ್ಪ ಕುಕ್ಕರ್ ಆರಲಿ, ನಾನು ರೆಸ್ಟ್ ತೊಗೋತೀನಿ. ಬಂದಾಗಿಂದ ಕೂತ್ಕೊಂಡೇ ಇಲ್ಲ. ನಮ್ಮ ಮಮ್ಮಿ ಜೊತೆ ಒಂದು ಸ್ವಲ್ಪ ಕಾಲಲ್ಲೆಲ್ಲ ಮಾತಾಡಿ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಇನ್ನೊಂದೇನಂತಂದರೆ, ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಲೈಕ್ ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ಮಾಡಿ ಅಂತ. ನಾನು ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ಮಾಡ್ತೀನಿ, ಬಟ್ ಆದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ಸ್ ಫೋಟೋ ಕಳಿಸಿ ಅಂತಲೂ ಕೂಡ ಕೇಳಿದರೆ
ನನ್ನ ವೀಡಿಯೋಸಲ್ಲಿ ಸುಮಾರಾಗಿ ಎಲ್ಲ ಲೈಕ್ ನಿಮಗೆ ಡಿಸೈನ್ಸ್ ಎಲ್ಲ ಕಾಣಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿರ್ತೀನಲ್ಲ ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಇನ್ಸ್ಟಾದಲ್ಲಿ ಒಂದು ಡೈರೆಕ್ಟಾಗಿ ಮೆಸೇಜ್ ಹಾಕಿದ್ರೆ ನಾನು ಫೋಟೋಸ್ ಕಳಿಸ್ಕೊಡ್ತೀನಿ ನಿಮಗೆ, ನೀವು ಆ ಥರ ಬೇಕಂದರೆ ಮಾಡಿಸ್ಕೋಬೋದು. ಸೊ ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ, ಅದಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ವಿಡಿಯೋ ಮಾಡ್ತೀನಿ ಗೋಲ್ಡ್ ಕಲೆಕ್ಷನ್ದು, ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಕೆಲಸ ಕಾರ್ಯ ಇರೋದ್ರಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇನ್ನೊಂದಂತ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸುಮಾರು ಜನ ನನಗೆ ಕೇಳಿದ್ರಿ ಏನು ಕೆಲಸ ಮಾಡ್ತೀರಾ ಅಂತ. ನಾನು ಮ್ಯಾನೇಜರ್ ಪ್ಲಸ್ ಅಕೌಂಟೆಂಟ್ ಆಗಿ ಎಲಿಗೇರ್ ಹಾಸ್ಪಿಟಲ್ ಅಂತ, ಮೋದಿ ಹಾಸ್ಪಿಟಲ್ ರೋಡು, ಅಲ್ಲಿ ಕೆಲಸ ಮಾಡೋದು, ಕಾಸ್ಮೆಟಿಕ್ಸ್ ಫೀಲ್ಡು. ಸೊ ನಿಮಗೆ ಏನಾದರೂ ಅದ್ರ ರಿಲೇಟೆಡು ನಿಮಗೆ ಲೈಕ್ ಕ್ವೆಶನ್ಸ್ ಇತ್ತು, ಏನಾದರೂ ಕ್ವೆರೀಸ್ ಇತ್ತು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಟೆಕ್ಸ್ಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಎನಿ ಸ್ಕಿನ್ ಪ್ರಾಬ್ಲಮ್ಸ್ ಆರ್ ಏರ್ ಟ್ರಾನ್ಸ್ಪ್ಲಾಂಟ್ ಅದು ಏನದ್ರ ಬಗ್ಗೆ ಏನಾದ್ರೂ ನಾನು ನಿಮಗೆ ಲೈಕ್ ಹೇಳ್ತೀನಿ. ಈವನ್ ಲೈಕ್ ನಮ್ಮ ಹತ್ರ ಹೈಡ್ರೋಫೇಶಿಯಲ್ ಕೂಡ ಇದೆ, ಲೈಕ್ LHR ಲೇಸರ್ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಬೋದು. ಸೊ ನಿಮಗೆ ನನ್ನ ಜೊತೆ ಇನ್ನೂ ಏನೇನು ಇಂಟರಾಕ್ಷನ್ಸ್ ಬೇಕು ಅಂತ ಲೈಕ್ ಇತ್ತು ಅಂತಂದರೆ, ಕ್ವೆಶನ್ಸ್ ಏನಿತ್ತು ಅಂತಂದರೆ, ನಾನು ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ತೀನಿ, ಅದರಲ್ಲಿ ನೀವು ಎಲ್ಲ ಕ್ವೆಶನ್ಸ್ ಕೇಳ್ಬೋದು. ನಾನು ನಿಮಗೆ ಲೈಕ್ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಾಕ್ತೀನಿ, ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೇಳ್ಬೋದು. ಆ್ಯಂಡ್ ಸುಮಾರು ಜನ ನನಗೆ ಇವಾಗ ರೀಸೆಂಟಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಬಗ್ಗೆ ಕೇಳಿದ್ರಿ. ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ನಾನು ಭವ್ಯಕ್ಕನ ಹತ್ರನೇ ತೊಗೊಂಡಿರೋದು. ಸ್ಯಾರೀಸ್ ಬೈ ಭವ್ಯ ಚೇತನ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜು, ಅವ್ರದ್ದು ಕೂಡ ನಾನು ಟ್ಯಾಗ್ ಮಾಡಿದ್ದೀನಿ, ನಾನು ಸೀರೆ ಯಾವ್ದು ಹಾಕ್ಕೊಂಡಿದ್ದೀನಿ ಅದೆಲ್ಲ. ಈವನ್ ಸಿಲ್ಕ್ ಸ್ಯಾರೀಸು ಕೂಡ ಕಂಚಿಯಿಂದ ತರಿಸ್ಕೊಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಅವ್ರ ಹತ್ರ ಚೆಕ್ ಮಾಡ್ಬೋದು. ಈವನ್ ಸೆಮಿ ಸಿಲ್ಕೂ ಸಿಗುತ್ತೆ, ಸೆಮಿ ಮೈಸೂರು ಸಿಲ್ಕೂ ಸಿಗುತ್ತೆ. ಸೊ ನೀವು ಅವ್ರ ಹತ್ರ ತೊಗೊಬೋದು. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಲೈಕ್ ಯಾಕೆಂತಂದರೆ ಇಂಟರಾಕ್ಷನ್ಸ್ ಆಗುತ್ತೆ, ನನ್ನ ಬಗ್ಗೆ ನೀವು ತಿಳ್ಕೊಬೋದು. ಆ್ಯಂಡ್ ನಿಮ್ಗೆ ಯಾವ್ದಾರ ಕ್ವೆಶನ್ಸ್ ಇತ್ತು ಅಂತಂದರೆ ನೀವು ನನಗೆ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ಇಷ್ಟೇ, ನೋಡೋಣ ಬನ್ನಿ ಮತ್ತೆ ಏನಾಗುತ್ತೆ. ಲೈಕ್ ಸಾಂಬಾರೆಲ್ಲ ಇನ್ನು ಮಾಡೋದಿತ್ತಲ್ಲ, ಅದು ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ಇವಾಗ ಕುಕ್ಕರ್ ಆರಿದೆ. ನಾನು ಒಗ್ಗರಣೆ ಹಾಕೋಕ್ಕೆ ಅಂತ ಬಂದೆ. ಫಸ್ಟು ಒಗ್ಗರಣೆ ಹಾಕೋಕ್ಕೆ ಏನಂತಂದರೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಮೆಣಸು ಇದೆ, ಅದನ್ನು ಹಂಗೆ ಕ್ರಷ್ ಮಾಡೇ ಹಾಕ್ಬೋದು, ಅದೇನೇನು ಕುಟ್ಕೊಳ್ಳೋದು ಬೇಡ. ಇಷ್ಟೇ ಒಗ್ಗರಣೆ. ನಾರ್ಮಲಾಗಿ ಎಲ್ಲರ ಮನೇಲೂ ಏನು ಹಾಕ್ತಾರೆ ಹಂಗೆ ನಮ್ಮ ಮನೇಲೂ ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಾದ್ಮೇಲೆ ನಾನು ತೋರಿಸ್ತೀನಿ ಬನ್ನಿ. ಹಾಕ್ಬಿಡಿ ಗೈಸ್. ಇವಾಗ ಕಬಾಬು ಬೇಯ್ತಾ ಇದೆ, ಸಾಂಬಾರು ರೆಡಿಯಾಗಿದೆ, ಅನ್ನನೂ ರೆಡಿಯಾಗಿದೆ. ಸೊ ಕಬಾಬ್ ಎಲ್ಲ ಬೆಂದಾದಮೇಲೆ ಚೆನ್ನಾಗಿ ತಿನ್ನೋದಷ್ಟೇ ಬಾಕಿ ಇರೋದು. ತಿಂದುಬಿಟ್ಟು ಮಲ್ಕೊಳ್ತೀನಿ. ಈ ವ್ಲಾಗ್ನ ತಿನ್ಬೇಕಾದ್ರೆ ಎಡ್ ಮಾಡ್ತೀನಿ ಗೈಸ್. ಮತ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೂ ಅಂದ್ಕೊತೀನಿ. ಇದೇ ಥರ ವ್ಲಾಗ್ಸ್ ಬೇಕಂತಂದರೆ ಕಾಮೆಂಟ್ ಮಾಡಿ. ನಾನು ಇದನ್ನು ಲಾಸ್ಟಲ್ಲಿ ಹೇಳ್ತಿದ್ದು, ಈಗ ಹೇಳ್ತಿದ್ದೀನಿ, ಲಾಸ್ಟಲ್ಲಿ ಇನ್ನೊಂದು ಸತಿ ಹೇಳ್ತೀನಿ. ಸಿಗ್ತೀನಿ ಬನ್ನಿ ಗೈಸ್. ಇವಾಗ ಊಟ ಎಲ್ಲ ರೆಡಿಯಾಗಿದೆ, ಊಟ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಅರ್ಚನಾ ನಿಖಿಲ್ ಯೂಟ್ಯೂಬ್ ಚಾನಲ್. ರಿವ್ಯೂ ಒಂದು ಹೇಳ್ಬಿಡ್ತೀನಿ ರೀ ಗೈಸ್. ಸಾಂಬಾರು ಒಂದು ಸ್ವಲ್ಪ ಸಪ್ಪೆ ಆದರೂ ಚೆನ್ನಾಗೈತೆ. ಕಬಾಬು ಚೆನ್ನಾಗಿದೆ. Bye guys, subscribe to Archana Nikhil YouTube channel.